ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಾಡ್ರಿ ನೀವು. ಚಿಕ್ಕನು ಇರೋವಾಗ ಒಂದಿರೋ ಕಾಂಪಿಟೇಷನ್ ಸಿನಿಮಾ ರಿಲೀಸ್ ಬಂದ್ರೇ ನಾವು ಫೈಟ್ ಮಾಡ್ತಾ ಇದ್ವಿ. ನಮ್ಮಿರೋ ಗ್ರೇಟ್ ನಿಮ್ಮಿರೋ ಗೊಟ್. ಈ ಕಾಲದಲ್ಲಿ ಇಂಥ ಫಾಸ್ಟಾಗಿರೋ ಗ್ರೋತಲ್ಲಿ ಸಿನಿಮಾ ಮಾಡಿರಿ, ನೀವು ಸಿನಿಮಾ ಕೊಡ್ರಿ, ಜನಕ್ಕೆ ಒಳ್ಳೆ ಸಿನಿಮಾಗಳು ಕೊಡಿ ಅಂತ ಪ್ರಭುತ್ವನೇ ಬಂದು ನಮ್ಗೆ ಸಬ್ಸಿಡಿ ಕೊಡ್ತಾವ್ರೆ. 10 ಲಕ್ಷನೋ 20 ಲಕ್ಷ ಯಾವುದೋ ಮಿನಿಮಮ್ ಕೊಡ್ತಾರೆ. ಅದು ಒಂದು ಇವಾಗ ಸಿನಿಮಾ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಿಲ್ಲ ಅಂದರೆ ನಮ್ಗೆ ಅದು ಒಂದು ಸಪೋರ್ಟಿಗಿರುತ್ತೆ. ಅವರ ಪಟ್ಟಿರೋ ಫೀಲು ಅದು ಹೀರೋ ಆಗಿನೇ ಉಳಿದಿರ್ಬೇಕು ಅಂತ ನಾನು ಬೇರೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ. ಮಾಡೋ ಸಿನಿಮಾಗಳೆಲ್ಲ ಹೀರೋ ಆಗೇ ಮಾಡಬೇಕು ಅಂತ. ಅದಕ್ಕೆ ನಾನು ಅವ್ರಿಗೆ ಕೊಡ್ತಿರೋ ಅವ್ರ ಅಭಿಮಾನಕ್ಕೆ ನಾನು ಕೊಡ್ತಿರೋ ಒಂದು ಬೆಲೆ ಸರ್. ನಮಗಿನ್ನ ಚೆನ್ನಾಗಿ ಮಾಡೋರೆ. ನೀವು ಸಿನಿಮಾ ನೋಡಿ, ನಾವೆಲ್ಲ ಹೊಗಳಲ್ಲ ಇದ್ರ ಮುಂದೆ. ಒಬ್ಬೊಬ್ಬರು ಚೆನ್ನಾಗಿ ಮಾಡೋರೆ, ಅವ್ರವ್ರ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗವ್ರೆ. ಹೊಸ ಆರ್ಟಿಸ್ಟ್ ಅಂತಲೇ ನಾವು ಗೊತ್ತಾಗಲ್ಲ. ಕರೆಕ್ಟಾ? ಕಲೆಗೆ ಎಲ್ಲಿ ಹೋದ್ರೂ ಮರ್ಯಾದೆ ಇರುತ್ತೆ. ಇವಾಗ ನಮ್ಮ ಆ್ಯಕ್ಟರ್ಸ್ ಎಲ್ಲ ಹೋಗಿ ಬೇರೆ ಭಾಷೆಯಲ್ಲೆಲ್ಲ ಸೈನ್ ಆಗ್ತಾ ಇಲ್ವಾ ಸರ್? ಕಾಂತಾರ ಇಲ್ಲೇನು ಓದಿರೋದು ಆಂಧ್ರ ತಮಿಳ್ನಾಡೆಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಗೊತ್ತಾ? ಅಯ್ಯೋ, ನಾವಂತೀವಿ ಕನ್ನಡ ಸಿನಿಮಾ ಅಂತ. ಕನ್ನಡ ಬಿಟ್ಟು ಡಬ್ಬಿಂಗ್ ಸಿನಿಮಾ ಅದು ಎಷ್ಟು ಕಲೆಕ್ಟ್ ಆಗಿದೆ ಗೊತ್ತಾ? ಆವಾಗಲೂ ಎತ್ಬಿಟ್ರು ಬಿಡಿ. ಪವರ್ ಆ ಪವರ್ ಸ್ಟಾರ್, ಆ ವ್ಯಾಲ್ಯೂ ಕನ್ನಡ ಫೀಲ್ಡಲ್ಲಿ ಹೋಯ್ತು ಸರ್. ಅದು ಬೇರೆ ಪವರ್ ಬಿಡಿ. ಅವರು ಚಿಕ್ಕ ನಕ್ಷತ್ರದಿಂದ ಆ ನಕ್ಷತ್ರ ಎಲ್ಲ ಫೀಲ್ಡಲ್ಲಿ ಬಂದರು ಪಾಪ. ನನಗೆ ಡೌಟ್, ಈಗ ನಾವು ದೊಡ್ಡಣ್ಣ ಪುಟ್ಟಣ್ಣ ಎಂಟ್ರಿ ಮಾಡ್ತಿದೀವ ಅಥವಾ ಇಡೀ ಸಿನಿಮಾ ಇಂಡಸ್ಟ್ರಿ? ಸರ್, ಇಂಡಸ್ಟ್ರಿ ಚೆನ್ನಾಗಿದ್ರೆ ತಾನೆ ಸರ್ ನಾವು ಚೆನ್ನಾಗಿರೋದು. ಇವಾಗ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆ ಗೊತ್ತಾ? ಚಿಕ್ಕನು ಇರೋವಾಗ ಒಂದಿರೋ ಕಾಂಪಿಟೇಷನ್ ಸಿನಿಮಾ ರಿಲೀಸ್ ಬಂದ್ರೇ ನಾವು ಫೈಟ್ ಮಾಡ್ತಾ ಇದ್ವಿ. ನಮ್ಮಿರೋ ಗ್ರೇಟ್ ನಿಮ್ಮಿರೋ ಗೊಟ್. ಈ ಕಾಲದಲ್ಲಿ ಇಂಥ ಫಾಸ್ಟಾಗಿರೋ ಗ್ರೋತಲ್ಲಿ ಇವಾಗ 13, 14, 15, 16 ಸಿನಿಮಾಗಳು ಬರುತ್ತೆ. ಅದು ಕನ್ನಡ ಮಾತ್ರ. ಇನ್ನು ಬೇರೆ ಲ್ಯಾಂಗ್ವೇಜ್ ಎಲ್ಲ ಸೇರಿದ್ರೆ ಒಂದು ವಾರಕ್ಕೆ 20-25 ಸಿನಿಮಾ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ. ಎಲ್ಲರೂ ಜನ ನೋಡ್ತಾರೋ ಏನೋ ಒಂದು ಲೆವೆಲ್ ತಗೊಂಡು ಹೋಗ್ತಾವ್ರಲ್ಲ. ಆದರೂ ಎಷ್ಟು ಕಷ್ಟ ಇದ್ದರೂ ಪ್ರಾಫಿಟ್ ಇದೆಯೋ ಇಲ್ವೋ ಪ್ರೊಡ್ಯೂಸರ್ಗೆ ಸಿನಿಮಾಗಳು ಮಾಡ್ತಾವ್ರೆ. ಡ್ಯೂ ಟು ಕರ್ನಾಟಕ ಫೀಲ್ಡ್ನ ಯಾಕೆ ಗೊತ್ತಾ? ನಾವು ಎಲ್ಲರೂ ಬಯಸ್ತಾರೆ. ನಾನು ಒಬ್ಬನೇ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಅವ್ರು ಕೂಡ ಬಯಸ್ತಾವ್ರೆ. ಯಾಕೆ ಗೊತ್ತಾ? ಇಲ್ಲಿ ಒಂದರೆ ಸಬ್ಸಿಡಿ ಕೊಡೋದು. ಸಿನಿಮಾ ಮಾಡಿರಿ, ನೀವು ಸಿನಿಮಾ ಕೊಡ್ರಿ, ಜನಕ್ಕೆ ಒಳ್ಳೆ ಸಿನಿಮಾಗಳು ಕೊಡಿ ಅಂತ ಪ್ರಭುತ್ವನೇ ಬಂದು ನಮ್ಗೆ ಸಬ್ಸಿಡಿ ಕೊಡ್ತಾವ್ರೆ. 10 ಲಕ್ಷನೋ 20 ಲಕ್ಷ ಯಾವುದೋ ಮಿನಿಮಮ್ ಕೊಡ್ತಾರೆ. ಅದು ಒಂದು ಇವಾಗ ಸಿನಿಮಾ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಿಲ್ಲ ಅಂದರೆ ನಮ್ಗೆ ಅದು ಒಂದು ಸಪೋರ್ಟಿಗಿರುತ್ತೆ. ಗೌರ್ಮೆಂಟ್ ಕೊಡೋದು ನೆಕ್ಸ್ಟ್ ಇನ್ನೊಂದು ಮಾಡೋಣ ಅನ್ನೋ ಒಂದು ಸಪೋರ್ಟ್ ನಮ್ಗೆ ಬರ್ತಾಯಿದೆ. ಅದು ಗೌರ್ಮೆಂಟ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಇನ್ನೊಂದು ಮನವಿ, ವರ್ಷ ಸಬ್ಸಿಡಿ ಕೊಟ್ಟರೆ ಇನ್ನೂ ಅಷ್ಟು ಸಿನಿಮಾಗಳು ಬೆಳೆಯುತ್ತೆ. ಇನ್ನೂ ಕನ್ನಡದಲ್ಲಿ ಇವಾಗ 13 ಬರುತ್ತೆ ವಾರಕ್ಕೆ, ಇನ್ನೂ 30-40 ಬರುತ್ತೆ. ವರ್ಷ ಸಬ್ಸಿಡಿ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ. CM ಅವರು ಮನವಿ ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ ಕೌನ್ಸಿಲಿಂದ ಎಲ್ಲ ಕಡೆಯಿಂದ ಮೊನ್ನೆ ಮೀಟಿಂಗ್ ಹಾಕಿ ಅದೇನೋ ಕ್ಯಾನ್ಸಲ್ ಮಾಡ್ತಾರೆ ಸಬ್ಸಿಡಿನ ಅಂತ ಯಾರೋ ರೂಮರ್ಸ್ ಬಂತು. ಅವಾಗೆಲ್ಲ ಪ್ರೊಡ್ಯೂಸ್ ಕೌನ್ಸಿಲ್ ಎಲ್ಲ ಮಾತಾಡಿ ಕೂತ್ಕೊಂಡು ಮನವಿ ಕೊಟ್ಟಿದ್ವಿ. ಅವ್ರೇನು ಸ್ಟೆಪ್ ತಗೊಂತಾರೆ ಗೊತ್ತಿಲ್ಲ. ರಕ್ಷಕ ಸಿನಿಮಾ ಆದ ನಂತರ ಈ ಸಿನಿಮಾ ಆಸ್ ಎ ಆಕ್ಟರ್ ಆಗಿ ನಿಮಗೆ ಕೊಟ್ಟಂತ ಎನರ್ಜಿ ಏನು ರಾಜವಂಶಿಗೆ? ರಕ್ಷಕ ಸಿನಿಮಾ ನನಗೆ ತುಂಬ ಕೊಟ್ಟಿದೆ ಸರ್. ಅಂದರೆ ರಕ್ಷಕ ಸಿನಿಮಾ ರಿಲೀಸ್ ಆದಮೇಲೆ ಒಂದಿಷ್ಟು ದಿನ ಆದಮೇಲೆ ನಾನು ನೈಟ್ ಒಂದು ಕಡೆ ಊಟ ಮಾಡ್ತಾಯಿದ್ದೆ ಸರ್. ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಹೇಳಿದರು, ಹಾಗೆ ಜಸ್ಟ್ ಅಕ್ಕಪಕ್ಕ ಊಟ ಮಾಡ್ತಾ ಇರ್ತೀವಲ್ಲ ಸರ್, ಅವಾಗ ಒಬ್ಬರು ಏನು ಮಾಡ್ತಾಯಿದ್ದಾರೆ ಅಂತ. ಇಲ್ಲ, ಹಿಂಗೆ ಹೀರೋ ಅಂತ ಹೇಳ್ತಾರೆ. ಹೌದಾ, ಹೀರೋನ? ಯಾವ ಸಿನಿಮಾ? ರಕ್ಷಕ ಅಂತ ಹೇಳಿದ ತಕ್ಷಣ ಅಲ್ಲಿ ಒಬ್ಬರು, ನಾನು ನೆಕ್ಸ್ಟ್ ಅಲ್ಲಿಂದ ವಿಜಯ್ ಸರ್ನ ಮೀಟ್ ಆಗೋದಕ್ಕೆ ಅಂತ ಹೋಗ್ಬೇಕಿತ್ತು ಸರ್. ಆ ಆಟೋ ಡ್ರೈವರು ಹೌದಾ ಸರಿ ಆಯ್ತು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗಿ ನಡುವೆ ಸೆಂಟ್ರಲ್ಲಿ ಒಂದು ಟೀ ಶಾಪ್ ಇತ್ತು. ಆ ಟೀ ಶಾಪಲ್ಲಿ ಇಳಿದು 1-2 ನಿಮಿಷ ಅಂತ ಹೇಳಿ ಟೀ ಕುಡಿಬೇಕಂತ ಅಂದ್ಕೊಂಡು ಟೀ ಕುಡಿತಾ ನನಗೂ ಒಂದು ಟೀ ಕೊಟ್ಟರು. ನಾನು ಬೇಡ ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ ತಗೊಳ್ಳಿ ಸರ್, ನೀವು ಹೀರೋ ಸರ್, ತಗೊಳ್ಳಿ ಪರವಾಗಿಲ್ಲ ಅಂತೇಳಿ ಆ ಒಂದು ಸ್ಟೇಟಸ್, ಹೀರೋ ಸ್ಟೇಟಸ್ನ ಕೊಟ್ಟರಲ್ಲ ಸರ್. ಆಮೇಲೆ ಅವರಲ್ಲಿ ಒಂದು ಅಭಿಮಾನ ಕಾಣಿಸ್ತಾ ಇತ್ತಲ್ಲ, ನಾನೊಬ್ಬ ಹೀರೋ ಜೊತೆ ಇದ್ದೀನಿ ಅಂತ. ಆ ಸಿನಿಮಾ ನಾನು ಕೊಟ್ಟಿದ್ದು ರಕ್ಷಕ, ಮತ್ತು ಅದಕ್ಕಿಂತ ಮುಂಚೆ ಬಂದಿರುವಂಥ ಕಿಡ್ನಾಪ್ ಕಾವ್ಯ ಸರ್. ಅಲ್ಲಿಂದ ಕರ್ಕೊಂಡು ಹೋದರು. ಅಲ್ಲಿಂದ ಕರ್ಕೊಂಡೋಗಿ ಇಲ್ಲಿ ಬಂದಮೇಲೆ ಇಡೀ ಸಿನಿಮಾ ನನಗೆ ಆ ಥರ ಫೀಲ್ ಕೊಡ್ತೆ ಸರ್. ಅಂದರೆ ಒಬ್ಬ ಅಭಿಮಾನಿ, ನಾನೊಬ್ಬ ಹೀರೋ ಜೊತೆ ಇದ್ದೀನಿ ಅಂತ ಅದೊಂದು ಖುಷಿ ಪಟ್ಟರಲ್ಲ ಸರ್ ಅವರು. ಆ ಖುಷಿ ನನಗೆ ರಕ್ಷಕ ಸಿನಿಮಾ, ಕಿಡ್ನಾಪ್ ಕಾವ್ಯ ಕೊಟ್ಟಿದೆ ಸರ್. ಅದು ಒಂದು ರೀಸನ್ಗೆ ನಾನು ಹೀರೋ ಬಿಟ್ಟು ಯಾವುದು ಮಾಡಬಾರ್ದು. ಯಾಕಂದರೆ ಅವ್ರು ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು ಸರ್. ಫೋಟೋ ತೆಗೆಸ್ಕೊಂಡ್ರೆ ಅವ್ರಿಗೇನು ಫೀಲ್ ಅಂದರೆ, ಹಾಂ ಸರ್, ನಾನು ಒಬ್ಬ ಹೀರೋ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಂತ
ಅವರ ಪಟ್ಟಿರೋ ಫೀಲು ಅದು ಹೀರೋ ಆಗಿನೇ ಉಳಿದಿರ್ಬೇಕು ಅಂತ ನಾನು ಬೇರೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ. ಮಾಡೋ ಸಿನಿಮಾಗಳೆಲ್ಲ ಹೀರೋ ಆಗೇ ಮಾಡಬೇಕು ಅಂತ. ಅದಕ್ಕೆ ನಾನು ಅವ್ರಿಗೆ ಕೊಡ್ತಿರೋ ಅವ್ರ ಅಭಿಮಾನಕ್ಕೆ ನಾನು ಕೊಡ್ತಿರೋ ಒಂದು ಬೆಲೆ ಸರ್. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದು ಜೆನ್ಯೂನ್ ಪ್ರೀತಿ ಅದು. ಹೌದು ಸರ್. ಇಷ್ಟ ಆದಾಗ ಒಂದು ಸಿನಿಮಾ ಹೀರೋ ನಾನೇ. ಹೌದು ಸರ್. ಅದು ಎಲ್ಲೋ ಕನೆಕ್ಟ್ ಆಗುತ್ತೆ. ಹೌದು ಅಲ್ವಾ? ಊರಲ್ಲೂ ಅದೇ ತರ ಪ್ರೀತಿ ಕೊಡ್ತಾ ಇದ್ದಾರೆ ಸರ್ ಇವಾಗ. ಹೀಗೆ ನಮ್ಮೂರಲ್ಲೇ ಅದು 100 days ಆಗಿದೆ ಸರ್ ಸಿನಿಮಾ, ರಕ್ಷಕ ಸಿನಿಮಾ. ಇಲ್ಲ, ನನಗೆ ಒಂದಷ್ಟು ಪ್ರಮೋಷನ್ ಆಕ್ಟಿವಿಟಿ ಎಲ್ಲ ವಿಜಿಟರ್ ಕಳಿಸ್ತಿದ್ರು. ಹಾಂ ಸರ್. ಅಲ್ಲಿದಾಗಿರೋದ್ರಿಂದ ಇವಾಗ ದೊಡ್ಡನ ಪುಟ್ಟನ ಪ್ರಮೋಷನ್ಗೆಲ್ಲ ಹೋಗ್ತಾ ಇದ್ದೇವಲ್ಲ ಸರ್. ಇಲ್ಲ, ಈ ಮುಂಚೆ ರಕ್ಷಕ ಅಂತ ಮಾಡಿದ್ವಿ ಅಂತ ಹೇಳಿದಾಗ ಪರವಾಗಿಲ್ಲಪ್ಪ ಇವರು ಒಂದು ಸಿನಿಮಾ ಮಾಡಿದ್ದಾರೆ, ನಮ್ಮೂರು ಹುಡುಗ ಬೆಳೀತಾ ಇದ್ದಾರೆ ಅಂತ ಹೇಳಿ ಆ ಒಂದು ಖುಷಿ ಸರ್. ಸ್ವಾತಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಎಷ್ಟು ಒಂದು 2000 ಮೇಲಿದೆ ಸರ್ ಅಷ್ಟೇ. ಮುಂಚೆ ಎಷ್ಟು ಜನ ಇದ್ರಮ್ಮ ಬಿಫೋರ್ ಸಿನಿಮಾ? ಅವಾಗ ಜಾಸ್ತಿ ಇರಲಿಲ್ಲ, ಕಮ್ಮಿ ಇತ್ತು. ಅಂದ್ರೆ ನಾನು ಅದಕ್ಕೆ ಕೇಳ್ತಾ ಇರೋದು, ಸಿನಿಮಾ ಕಮಿಟ್ ಆದ್ಮೇಲೆ ಪೋಸ್ಟ್ ಹಾಕಿದ್ಮೇಲೆ. ಹೌದು, ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು. ಮುಂಚೆ ಎಲ್ಲ ಕಮ್ಮಿನೇ ಇತ್ತು. ಕಮ್ಮಿ ಇದ್ರು. ಈಗ ಫುಲ್ ಸೆಲೆಬ್ರಿಟಿ ಮಾಡಲ್ ಇದೆ ಮನೆಯಾಗದೆ. ಸರ್ ಏನಿಲ್ಲ ಸರ್, ನಮ್ಮ ಜೊತೆ ಮಾಡಿರೋರು ಯಾರನ್ನೂ ನಾವು ಕಡಿಮೆ ಮಾಡ್ಕೊಳ್ಳಲ್ಲ ಸರ್. ಅವ್ರವ್ರ ತಕ್ಕಂಥ ಪಬ್ಲಿಸಿಟಿ ಕೊಡ್ತಾನೆ ಇರ್ತೀವಿ. ಕೇಳಿ ನೋಡಿ ಅವ್ರನ್ನ. ನಾವು ಹೊಸ ಆ್ಯಕ್ಟ್ರಸ್ಸು ಹೊಸ ಇದಂತ ನಾವು ಹಾಕೊಳ್ಳಲ್ಲ. ಎಲ್ಲದಕ್ಕೂ ಪ್ರಿಪ್ರೇಷನ್ ಕೊಡ್ತೀವಿ. ಒಂದೊಂದು ಇದಕ್ಕೂ ನಾವು 10 ಸಲ ಫೋನ್ ಮಾಡ್ತೀವಿ. ನಾನಿಲ್ಲ ಅಂದ್ರೂ ಅವ್ನು ಮಾಡ್ತಾನೆ. ಮೆಸೇಜ್ ಹೆಂಗಿದ್ರೂ ಅವ್ರಿಗೆ ಹೋಗುತ್ತೆ. ಅವ್ರು ಬರ್ದಿರೋದು ಅವ್ರಿದು ಕರೆಕ್ಟಾ. ನಾವು ಎಲ್ಲರಿಗೂ ಅವ್ರಿಗೆ ಪ್ರಮೋಷನ್ ಆದರೆ ನೆಕ್ಸ್ಟ್ ಒಂದು 4 ಸಿನಿಮಾ ಬರುತ್ತೆ ಅವ್ರಿಗೆ. ನಮ್ಮ ಸಿನಿಮಾಯಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಅದನ್ನ ಬಯಸೋದಾಗೆ ಇಂಟರ್ವ್ಯೂ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಮ್ಗೇನು ಬೇಕಾಗಿಲ್ಲಲ್ಲ ಅಲ್ವಾ? ಹಾಂ ಸರ್ ಅಂದರು, 1-2 ದಿನ ನೋಡೋಣ ಸರ್, ತುಂಬ ಬ್ಯುಸಿ ಇದ್ದರೆ ನಾನು ರಾಜವಂಶಿ ಇಬ್ಬರೇ ಬರ್ತೀವಿ ಅಂತಂದ್ರು ಅವರು. ಅಂದರೆ ಪ್ರಯತ್ನಗಳು ಮಾಡ್ತಾರೆ. ಮಾಡಿದಾಗ ಇವರೊಬ್ಬರೇ ಅಂತಲ್ಲ, ಪ್ರತಿ ಸಿನಿಮಾ ಪ್ರೊಡಕ್ಷನ್ ಹೌಸ್ಗೂ ಆಗುತ್ತೆ. ಒಮ್ಮೊಮ್ಮೆ ಹೀರೋಯಿನ್ಗಳು ಬಿಸಿ ಇರ್ತಾರೆ, ಅಥವಾ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಅಥವಾ ಬೇರೆ ಊರಲ್ಲಿ ಇರ್ತಾರೆ. ಬಟ್ ಇದ್ದಿದ್ರಲ್ಲೇನೆ ಒಂದಷ್ಟು ಮೂಮೆಂಟ್ ಆಗಲಿ ಅನ್ನೋದು ನಿಮ್ದು. ನಂದು ಇವಾಗಲೂ ಜಸ್ಟ್ ನಿಮ್ಮ ಇಂಟರ್ವ್ಯೂಗೆ ಬರೋಕ್ಕೆ ಮುಂಚೆ ನಾನು ಇವ್ರು ಮಾತಾಡಿದೆ, ಈ ಥರ ಹೀರೋಯಿನ್ ಬರಲ್ಲಂತೆ, ಏನೋ ಮೈಸೂರ ಏನೋ ಹೇಳಿದ್ರು. ಸರಿ ಬಿಟ್ಬಿಡ್ರಿ, ಅವ್ರು ಯಾರು ಇಲ್ದಿರ ನಾವಿಬ್ಬರು ಹೋಗಿ ಏನು ಮಾಡೋಕ್ಕಾಗುತ್ತೆ, ಬೇಡ ಬಿಡಿ ಕ್ಯಾನ್ಸಲ್ ಮಾಡೋಣ ಅಂತ ಕೂಡ ಹೇಳಿದ್ದೆ ಕೇಳಿ. ಇವಾಗ ಹಂಗೆ ಮಾಡಬೇಕಂದ್ರೆ ಲಾಸ್ಟ್ ವೀಕೇ ಮಾಡ್ಬೋದಾಗಿತ್ತಿಲ್ವಾ? ಕರೆಕ್ಟಾ ಸರ್? ಇವಾಗ ನಾವು ಇಂಟರ್ವ್ಯೂ ಮಾಡ್ಕೊಂಡು ನಾವಿಬ್ಬರು ಏನು ಇಷ್ಟದೆ ಅಲ್ಲಿ, ಕರೆಕ್ಟಾ? ನಾವು ಇವಾಗ ನಮ್ಮ ಜೋಡಿ ಇವರು ನಮಗಿನ್ನ ಚೆನ್ನಾಗಿ ಮಾಡೋರೆ. ನೀವು ಸಿನಿಮಾ ನೋಡಿ, ನಾವೆಲ್ಲ ಹೊಗಳಲ್ಲ ಇದ್ರ ಮುಂದೆ. ಒಬ್ಬೊಬ್ಬರು ಚೆನ್ನಾಗಿ ಮಾಡೋರೆ, ಅವ್ರವ್ರ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗವ್ರೆ. ಹೊಸ ಆರ್ಟಿಸ್ಟ್ ಅಂತಲೇ ನಾವು ಗೊತ್ತಾಗಲ್ಲ. ಆ ಡೈಲಾಗ್ ಡೆಲಿವರಿ ಆವತ್ತು ಏನಾದರೂ ಆಗುತ್ತೆ, ಭಾಳ ಚೆನ್ನಾಗಿ ಮಾಡೋರೆ. ನಾವು ನಮ್ಮ ಹೀರೋಯಿನ್ಸ್ ನಾವು ಹೊಗಳಲ್ಲ. ನೀವು ಹೋಗಿ ಸಿನಿಮಾದಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ಒಂದೊಂದು ಸೀನು ಒಂದೊಂದು ದಿವಸ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಆ್ಯಕ್ಟಿಂಗು. ಅವರು ಆ ತಕ್ಕಂಥ ಆ್ಯಕ್ಟಿಂಗ್ ಬರ್ತಾರೆ ಸೀನ್ಸಲ್ಲಿ. ಹೆಂಗೆ ಅವರು ಬಾಡಿ ಇಂಪ್ರೂವ್ಮೆಂಟ್ ಅಂತ ನೀವು ನೋಡಿದ್ರೆ ನಾನೇ ಒಂದು ನಂಬ್ತಿರಲ್ಲ. ಇಷ್ಟವರೆಗೂ 10 ಸಲ ಮೇಲೆ ನೋಡಿದ್ದೀನಿ ನಾನು. ನಾವು ಡೈರೆಕ್ಷನ್ ಮಾಡಿ ಫಿಲಿಮೇ ನನಗೇ ಬಂದು 10 ಸಲ 20 ಸಲ ಇನ್ನೂ ನೋಡೋಣ. ಲಾಸ್ಟ್ ವೀಕ್ ಕ್ಯೂಬಲ್ಲಿ ನಾವು 3 ಜನ 6 ಜನಕ್ಕೆ ಹೋಗಿ ಕೂತ್ಕೊಂಡು ನೋಡಿದೆ. ಇವ್ಳು ನೋಡಲೇಬೇಕು ನಾನು ಅಂತ ಹೇಳಿದ್ರು. ಬಾಮ್ಮ ನೀನು ಅಂತ ಕರೆದು ಅಲ್ಲಿ ತೋರಿಸ್ದೆ ಅವಳು ಕ್ಯೂಬಲ್ಲಿ. ಅದು ಏನಿತ್ತು ಗೊತ್ತಾ, ಇನ್ನೂ ಜಾಸ್ತಿ ಆ ಸಿನಿಮಾ ಮೇಲೆ ನನಗೆ ಒಂದು ಇದು ಬಂದ್ಬಿಡ್ತು. ಪರವಾಗಿಲ್ಲ, ನಾವು ಸಿನಿಮಾ ಓಡೋಲ್ಲ ನಮ್ಮ ಕೈಯಲ್ಲಿಲ್ಲ, ಅಭಿಮಾನಿಗಳ ಕೈಯಲ್ಲಿದೆ, ಕನ್ನಡ ಜನತೆ ಮೇಲೆ ಇದೆ. ನಾವು ಥಿಯೇಟ್ರಿಗೆ ಎತ್ಕೊಂಡು ಹೋಗ್ತೀವಿ. ನಾವು ನಮ್ಗೆ ಗೊತ್ತಿರೋಂಗವರೆಗೂ ಪಬ್ಲಿಸಿಟಿ ಮಾಡಿದ್ದೀವಿ, ಜನಕ್ಕೆ ರೀಚ್ ಆಗಿದೆ. ಹೋದ ವಾರ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕಾಲೇಜಿಗೆ ಮಹಾರಾಣಿಕ ಇಂಥ ಕಾಲೇಜುಗಳೆಲ್ಲ ನೋಡಿದ್ದೀವಿ, ಥರ ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಜಾಸ್ತಿ ಬಂದಿದ್ದು ನೀವು ನೋಡಿರ್ತೀರ. ಆಗಿ ಕನೆಕ್ಟಾಗಿ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಜನ ಈಗ ಪೊಲೀಸು ಅಂತಂದಾಗ ಒಂದಷ್ಟು ಮಫ್ತಿ ಅಂತಂದಾಗ ಸುಮಾರು ಸಿನಿಮಾಗಳು ಕನ್ನಡದಲ್ಲಿ ಬಂದಿದ್ದಾವೆ. ವಿತ್ ಡ್ಯೂ ರೆಸ್ಪೆಕ್ಟ್, ನಿಮ್ಗಳಿಗೆ ಪರ್ಸನಲಿ ಇಷ್ಟ ಆಗುವಂತ ಒಂದೊಂದು ಸಣ್ಣ ಇನ್ಸಿಡೆಂಟ್ ಹೇಳಿದ್ದಾರೆ. ಇಲ್ಲ ಸರ್, ಪೊಲೀಸ್ ಅಂದಾಗ ನನಗೆ ಈ ಸಿನಿಮಾ ನೆನಪಾಗುತ್ತೆ, ಒಬ್ಬ ಈ ಹೀರೋ ನೆನಪಾಗ್ತಾರೆ ಅಂತಂದಾಗ ನಿಮ್ಗೆ ಯಾರು ನೆನಪಾಗ್ತಾರೆ? ಸಾಯಿ ಕುಮಾರದು ಬಂತಿಲ್ಲ ಸರ್. ಪೊಲೀಸ್ ಅಂದ್ರೆ ಸಾಯಿ ಕುಮಾರ್ ಸರ್. ಅದೆಲ್ಲ ನೀವು ನೋಡ್ಬೇಕಿಲ್ವ ಸರ್? ಮಾಲಾಶ್ರೀ ಅವ್ರು ಮಾಡಿದ್ರಿಲ್ಲ ಪೊಲೀಸ್ ಎಲ್ಲ ಎಂತೆಂಥ ಹೌದು. ಸುವರ್ಣನೂ ಮಾಡವ್ರೆ, ಎಲ್ಲರೂ ಅನ್ನೋರು ಮಾಡೋ ಎಲ್ಲರೂ ಪೊಲೀಸ್ ಇದ್ರಲ್ಲಿ ಮಾಡವ್ರೆ. ಅದರ ಪೊಲೀಸಲ್ಲಿ ಗೆಟಪ್ಪಲ್ಲಿ ನೋಡೋಕ್ಕೂ ಮಾಮೂಲಿ ನೋಡೋಕೆ ಭಾಳ ಡಿಫ್ರೆನ್ಸ್ ಆಗಿರುತ್ತೆ ಸರ್. ನನ್ನ ಲೈಫಲ್ಲಿ ನಾನು ನೋಡ್ದಿರೋ ಭಾಷೆ ಇಲ್ಲ, ಎಲ್ಲ ಭಾಷೆನೂ 10 ಸಲ 5 ಸಲ ನೋಡ್ತಾ ಇರ್ತೀನಿ ಸಿನಿಮಾ. ನಾನು ಒಬ್ಬ ಹೀರೋಗ ಇದನ್ನ ನನಗೆ ಬೇಸಿಕಲಿ ನಾನು ಚಿರಂಜೀವಿ ಅಭಿಮಾನಿ.
ನಾನು ಚಿರಂಜೀವಿ ಡ್ಯಾನ್ಸ್ ಫೈಟ್ ನೋಡೇ ನನ್ನ ಸಿನಿಮಾಗೆ ಬಂದಿರೋದು. ಅಷ್ಟು ಅವರ ಫೈಟು ಡ್ಯಾನ್ಸ್ ಅಂದರೆ ಇವಾಗಲೂ ಅಂತ ಅಷ್ಟು ಪ್ರಾಣ. ನೀವು ಡ್ಯಾನ್ಸ್ ಮಾಡ್ತೀರಾ? ನಾನು ಹಾಕ್ತೀನಿ. ಮನೆಯಲ್ಲಿ ನಾನೇ ಹಾಕ್ಕೊಂಡು ನಾನೇ ಡ್ಯಾನ್ಸ್ ಆಡೋದು. ಇದು ಈ ಥರ ಒಂದು ಮ್ಯೂಸಿಕಲ್ಲಿ ಬಂದರೆ ನನ್ನ ಕಾಲಿಗೆ ನಡುಗ್ತಾ ಇರುತ್ತೆ ಅಂದರೆ. ಆಕ್ಚುಲಿ ಹ್ಞೂ ನರ್ವ್ಸ್ ಹೌದು ಸರ್. ನಿಮ್ಗೆ ಮೂಮೆಂಟ್ ಕೊಡ್ತಾವಂತೆ, ಎಸ್ ರೆಡಿ ಟು ಡ್ಯಾನ್ಸ್ ಅಂತ. ಏನಿಲ್ಲ, ಆಚೆ ಹೋಗಿ ಡ್ರಮ್ಸ್ ಸಪ್ತ ಕೇಳಿ ನನ್ನ ಬಾಡಿ ಎಲ್ಲ ಸೇಕ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಕೋರ್ಟಲ್ಲಿ ಇರ್ತೀನಿ, ಕೋಟ್ ಹಾಕೊಂಡು ಪಕ್ಕದಲ್ಲಿ ಏನೋ ಡ್ರಮ್ಸ್ ಅದು ಹೋಗ್ತಾ ಇದ್ರೆ ನಾನು ಸೇಕ್ ಆಗ್ತಾ ಇರುತ್ತೆ. ಕಾಲ್ ಹಿಂಗೆ ಹೋಗಿರುತ್ತೆ, ಹಿಂಗೆ ಹೋಗುತ್ತೆ. ಆ ಕ್ಯಾಮ್ರಲ್ಲಿ ಕೇಳ್ತಾರೆ ನಮ್ಮ ಸೀನಿಯರ್ಸ್ ಎಲ್ಲ, ಏನ್ರಿ ನಿಮ್ಮ ಬಾಡಿ ಎಲ್ಲ ಸೇಕ್ ಆಗ್ತಾ ಇದೆ ಅಂತ. ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಹೌದು ನಿಜ ಸರ್. ಅದು ಲಾಯರ್ ಇಲ್ಲೂ ನಾನು ಭಾಳ ಲಾಯರ್ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಸರ್. ನಮ್ಮಪ್ಪ ಮಾಡೋ ಅಂತ ಹೇಳಿದ್ರು ವಿವಿಪುರಂ ಕಾಲೇಜಲ್ಲಿ. ಅದೊಂದು ಲೈಫ್ ಚೆನ್ನಾಗಿತ್ತು. ಆಮೇಲೆ ಇದು ಸಿನಿಮಾ ಬಂದು ನನಗೆ ಚಿಕ್ಕ ಹುಡುಗನಿಂದ ಅದು ಒಂದು ಜಸ್ಟ್ ನೌ ಆಲ್ಸೋ ಐ ಆಮ್ ರೀ. ಎಷ್ಟೋ ಇದರಿಂದ ನಾನು ಎಷ್ಟೋ ಇವ್ರಿಗೂ ಗೊತ್ತು, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಇವಾಗಲೂ ನಾನು ಒಬ್ಬನೇ ಒಂದೊಂದು ಕಷ್ಟಪಡ್ತಾ ಇದ್ದೀನಿ. ನಿಮಗೆ ಒಂದೊಂದು ದಿವಸ ರಕ್ತನೂ ಬರುತ್ತೆ ಕಣ್ಣಲ್ಲಿ, ನೀರು ಬಂತೆ, ಆದ್ರೂ ನಾನು ಸಿನಿಮಾ ಫೀಲ್ ಬಿಟ್ಟಿಲ್ಲ ಇನ್ನೂ. ನಿಮಗೆ ಪೊಲೀಸ್ ಅಂದಾಗ ನಿಮಗೆ ಮೇನ್ ಕೋರ್ ಸರ್ ಪೊಲೀಸ್ ಸರ್, ನನ್ನ ಲೈಫಲ್ಲಿ ಪೊಲೀಸ್ ಸ್ಟೋರಿ ಭಾಳ ಇಷ್ಟಪಟ್ಟಿದ್ದು ನನ್ನ ಸಿನಿಮಾನೇ ರಕ್ಷಕನೇ. ಇಷ್ಟು ಅಭಿಮಾನ ಎಲ್ಲ ಬೇರೆ ಫಿಲಿಮ್ ಇದೆ. ನನ್ನ ರಕ್ಷಕ ಮಾತ್ರ ದೇವರಾನೆಗೂ ಒಂದೊಂದು ಇಂಚು ನಾನು ಲವ್ ಮಾಡ್ತಾ ಇದ್ದೀನಿ ಇವಾಗಲೂ. ರಕ್ಷಕ ಇವಾಗ ಈ ಕಿಡ್ನಾಪ್ ಇದು ದೊಡ್ಡಣ್ಣ ಪುಟ್ಟಣ್ಣನ ಇನ್ನೂ ರಿಲೀಸ್ ಮಾಡೋಕ್ಕೆ ನನಗೆ ಇದಾಗ್ತಾ ಇದೆ. ಆ ರಿಸಲ್ಟ್ ಬರುತ್ತಾ, ಆ ಕೆಪಾಸಿಟಿ ಬರುತ್ತಾ? ಯಾಕಂದರೆ ನಾನು ಒಂದೊಂದು ದಿವಸ ನಾನು ನಮ್ಮ ಹುಡುಗ ಹೀರೋ ಹುಡುಗ ಒಂದು ಥಿಯೇಟ್ರಲ್ಲೇ ಇರ್ತಾ ಇದ್ವಿ. ಕೇಳಿ ನೋಡಿ, ಅಭಿನಯ ಥಿಯೇಟರ್. ಕೇಳಿ ನಾವೇ ಪ್ರಮೋಷನ್ ಮಾಡ್ತಾ ಇದ್ದೀವಿ ಸರ್. ನಾವೆಲ್ಲ ಅಷ್ಟು ಕಷ್ಟ ಬಿದ್ದಿದ್ವಿ. ಒಬ್ಬೊಬ್ಬರ ಹತ್ರ ಹೋಗಿ ಥಿಯೇಟ್ರಿಂದ ಬಂದರೆ ಇವ್ನ ಮಗಂತ ಫೋಟೋ ಹೊಡ್ಕೊಂಡು ನಾವೇ ಪ್ರಮೋಷನ್ ನಾವೇ ಆಗ್ತಾ ಇದ್ವಿ. ನೀವೇ ನೋಡಿರ್ತೀರಿ ಎಲ್ಲ. ನಾವು ಆ ಥರ ಇಲ್ಲ, ಅಷ್ಟು ಸಿನಿಮಾ ಏನೋ ಒಂದು ಅದರಲ್ಲಿ ನಾವು ಮಾಡಬೇಕಂದ್ರೆ ಮಾಡ್ತಾನೆ ಇದ್ದೀವಿ. ರಾಜಂಶಿ, ನಿಮಗೆ ಪೊಲೀಸ್ ಅಂದಾಗ ಯಾವ ಹೀರೋ, ಯಾವ ಸಿನಿಮಾ? ಶಿವಣ್ಣಂದು ಇನ್ಸ್ಪೆಕ್ಟರ್ ವಿಕ್ರಮ್ ಸರ್. ಶಿವಣ್ಣ ನಾನು ನಿನ್ನೆನೇ ಮಾತಾಡಿದ್ದೆ ಯಾರ ಹತ್ರ. ಆ ಕ್ಯಾರೆಕ್ಟರ್ ಸರ್, ಕಾಮಿಕಲ್ ಕ್ಯಾರೆಕ್ಟರ್ ಇದೆ ಸರ್, ಅದು ತುಂಬಾ ಇಷ್ಟ ಆಗುತ್ತೆ ಸರ್. ಓಕೆ, ಆ ಸಿನಿಮಾ ನೋಡಿದ್ದೀನಿ ಸರ್. ಸಿನಿಮಾನು ಸಖತ್ತಾಗಿದೆ ಸರ್, ಇಂಟೆಲಿಜೆಂಟ್ ಆಗಿದೆ, ಚೆನ್ನಾಗಿದೆ ಸರ್. ತುಂಬ ಸ್ವಾತಿ, ನಿಮಗೆ? ನನ್ ದರ್ಶನ್ ಸರ್ ಐರಾವತ ಸ್ವಾಮಿ. ಆ ಡ್ರೆಸ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಕಾಣ್ತಿರ್ತಾರೆ. ಇಲ್ಲ, ಇವರು ಸ್ಟೇಟಸ್ ಎಲ್ಲ ನೋಡಿ ದರ್ಶನದೇ ಇರುತ್ತೆ. ನೋಡೋಣ. ಓಕೆ, ಐರಾವತ ಸ್ವಾಮಿ ಅದರಲ್ಲೆಲ್ಲ ಅವ್ರ ಆ ಡ್ರೆಸ್ ಅಲ್ಲಿ ಅವ್ರ ಸ್ಟೈಲು, ಅವ್ರ ಹೈಟು, ಆ ಡ್ರೆಸ್ ಅಲ್ಲಿ ಅವ್ರಿಗೆ ನೋಡಕ್ಕೆ ಒಂದ್ ಚಂದ. ನಿಮ್ಮ ಮನಸ್ಸಲ್ಲಿ ಯಾವುದೇ ತರದ್ದು ನೆಗೆಟಿವ್ ಫೀಲಿಂಗ್ ಇಲ್ಲ ಒಂದು. ಎರಡನೇದ್ದು, ನಿಮ್ ಸಿನಿಮಾಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನೀವೇನು ಯಾರನ್ನೂ ಬೂಸ್ಟ್ ಮಾತಾಡ್ತಿರೋದು ಅಂದ್ರೆ ಸತ್ಯ ಮಾಡ್ತೀವಿ. ಪರ್ಸನಲ್ ಬೇರೆ, ಸಿನಿಮಾ ಬೇರೆ. ಹೌದು ಸರ್. ಅಲ್ವಾ? ಪರ್ಸ್ನಲ್ ನಾನು ತಪ್ಪು ಮಾಡಿರ್ತೀನಿ ನನಗೆ ಗೊತ್ತಿಲ್ಲ, ತಿಳಿದು ಮಾಡ್ತೀವೋ ನಮಗೂ ಗೊತ್ತಿಲ್ಲ. ಕರೆಕ್ಟಾ? ಅದರ ತಪ್ಪು ತಾನೆ, ಕರೆಕ್ಟಾ? ಅದು ನಾವು ಆ ಥರ ನೆನೆಸ್ಕೊಳ್ಳಲ್ಲ. ನಾವು ಸಿನಿಮಾ ಆ್ಯಂಗ್ಲಲ್ಲಿ ನೋಡ್ತೀವಿ. ಸಿನಿಮಾದಲ್ಲಿ ಯಾರು ಕಷ್ಟ ಬಂದ್ರೂ ಎಲ್ಲರೂ ಸಪೋರ್ಟ್ ಇರಬೇಕು. ಬೇಕಂತ ಯಾರು ಮಾಡಲ್ಲ. ಕರೆಕ್ಟಾ? ನಾವು ಅಂತೆ, ನೀವು ಅಂತೆ, ಎಲ್ಲರೂ ಅಂತೆ. ಇವಾಗ ನಾವು ಸಿನಿಮಾ ಸಕ್ಸಸ್ ಆಗಬೇಕಂತ ಸಿನಿಮಾ ಮಾಡ್ತೀವಿ. ನಾಳೆ ಅದು ಓಡುತ್ತೋ, ರಿಸಲ್ಟ್ ಬರುತ್ತೋ, ರಿಸಲ್ಟ್ ಇರುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಜನಕ್ಕೆ ಒಳ್ಳೇದು ಮಾಡಬೇಕು. ನಮ್ಮ ಸಿನಿಮಾ ಮಾಡಿದ್ರೆ ಎಷ್ಟು ಜನ ಊಟ ತಿಂತಾರೆ. ನಾವು ಕೊಡೋದ ಊಟ ಇಲ್ಲ. ಅವ್ರಿಗೆ ಎಷ್ಟು ಕನಸು ಕಟ್ಕೊಂಡು ಬಂದಿರ್ತಾರೆ ಇವರು. ನೀವು ಹೇಳಿದ್ರಿ ಚಿಕ್ಕ ಹುಡುಗನ ಕನಸು ಅಂತ. ಅವನು ಊರು ಬಿಟ್ಟು ಬಂದವನೇ. ಊರೇ 500-300 ಕಿಲೋಮೀಟ್ರಿಂದ ಬಂದವರ ಊರಿಗೆ ಬಿಟ್ಟು ಏನಕ್ಕೆ ಬರ್ತೀವಿ? ನಾನು ಎಲ್ಲಿಂದನೂ ಬರ್ತೀನಿ, ಏನಕ್ಕೆ ಬರ್ತೀವಿ? ಸಿನಿಮಾನ ಒಂದು ಇದ್ದಾನೆ ನಮ್ಮನ್ನೆಲ್ಲ ಒಂದು ಸೇರಿಸಿದೆ. ಇವಾಗ ನಿಮ್ಮನ್ನು ಸೇರಿಸಿದೆ, ಅವ್ರನ್ನ ಇವೆಲ್ಲ ಬಂದು ಕಲೆ. ಆ ಕಲೆಗೆ ಭಾಷೆ ಇಲ್ಲ, ಭೇದ ಇಲ್ಲ, ಮತ ಇಲ್ಲ, ಏನಿಲ್ಲ ಸರ್. ವಿ ಆರ್ ಆ್ಯಕ್ಟರ್ಸ್, ಸಿನಿಮಾ ಫೀಲ್ಡ್. ಇದು ನನ್ನ ಕರ್ತವ್ಯ. ಯಾರು ಭಾಷೆ ಭೇದ ಇವಾಗ ಇಲ್ಲಿ ಸಿಗಿಲ್ವ ಅವಕಾಶ, ಇನ್ನೊಬ್ಬರನ್ನ ಕರೆದು ಕೊಡ್ತಾನೆ. ಬೆಂಗಳೂರಲ್ಲಿ ಕರೆದು, ಮೈಸೂರಲ್ಲಿ ಕರಿಬೋದು, ಇಲ್ಲಾಂದರೆ ಚೆನ್ನೈಯಲ್ಲಿ ಕರಿಬೋದು, ಹೈದರಾಬಾದಲ್ಲಿ ಕರಿಬೋದು. ಅದೇನು ಕಲೆ. ಕರೆಕ್ಟಾ? ಕಲೆಗೆ ಎಲ್ಲಿ ಹೋದ್ರೂ ಮರ್ಯಾದೆ ಇರುತ್ತೆ. ಇವಾಗ ನಮ್ಮ ಆ್ಯಕ್ಟರ್ಸ್ ಎಲ್ಲ ಹೋಗಿ ಬೇರೆ ಭಾಷೆಯಲ್ಲೆಲ್ಲ ಸೈನ್ ಆಗ್ತಾ ಇಲ್ವಾ ಸರ್? ಕಾಂತಾರ ಇಲ್ಲೇನು ಓದಿರೋದು ಆಂಧ್ರ, ತಮಿಳ್ನಾಡೆಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಗೊತ್ತಾ? ಅಯ್ಯೋ, ನಾವು ಅಂತೀವಿ ಕನ್ನಡ ಸಿನಿಮಾ ಅಂದ, ಕನ್ನಡ ಬಿಟ್ಟು ಡಬ್ಬಿಂಗ್ ಸಿನಿಮಾ ಅದು ಎಷ್ಟು ಕಲೆಕ್ಟ್ ಆಗಿದೆ ಗೊತ್ತಾ? ಆವಾಗಲೂ ಎತ್ತುಬಿಟ್ರು ಬಿಡಿ. ಯಾಕಂದರೆ ಒಂದು OTTಯಲ್ಲಿ ಬಿಟ್ಬಿಟ್ರು, ಇಲ್ಲ ಬೇಗ 28 ದಿವಸಕ್ಕೆಲ್ಲ ಬಿಟ್ಬಿಟ್ರು. ಇಲ್ಲಾಂದರೆ ಇನ್ನೂ ಅಷ್ಟು 1000 ಕೋಟಿ ಮೇಲೆ ಹೋಗ್ತಾ ಇತ್ತು. ಆ ಥರ ಜನ ಲೈಕ್ ಮಾಡ್ತಾರೆ ಇವಾಗ ಒಳ್ಳೆ ಸಿನಿಮಾಗಳು ತೆಗೆದ್ರೆ.
ನೋಡಿ ನಿಮ್ಮ ಸಿನಿಮಾ ಪ್ರಮೋಷನ್ ಅಲ್ಲಿ ನೀವೆಲ್ಲ ಒಳ್ಳೊಳ್ಳೆ ವಿಷಯ ಹೇಳ್ತೀರ ಅಂದ್ರೆ ಇದು ಸರ್ ನಾವು ಇಲ್ಲ ನಾವು ಇಂಡಸ್ಟ್ರಿ ಕೊಡೋ ಗೌರವ. ರಕ್ಷಕ್ 100 ಡೇಸ್ ಫಂಕ್ಷನಲ್ಲಿ ಎಲ್ಲ ಸಿನಿಮಾನು ಹೋಗ್ಲಿದ್ದೀವಿ ಕಾಂತಾರೆ. ಎಂಥ ಫಿಲಿಮ್ ಆದರೆ ನಮಗೆ ಸಿನಿಮಾದಾನೆ ಓಡ್ದಿರ ಇದ್ರೆ ನಾನು ಮೊನ್ನೆ 3-4 ಫಿಲಿಮ್ ದೊಡ್ಡ ಫಿಲಿಮು ನಿರಾಸೆ ಆಯಿತು. ನಾವು ಫಸ್ಟ್ ಅಲ್ತಿದ್ದೀವಿ. ಸಿನಿಮಾ ಪ್ರಿಯರು ಹಾಡುಗಳೆಲ್ಲ ಕೇಳ್ತೀನಿ, ಆಡೋಕೆ ಬರಲ್ಲ. ನಾನು ಆಡಿದ್ರೆ ಅಲ್ಲಿ ಎದ್ದು ಹೋಗ್ಬಿಡ್ತಾರೆ ಎಲ್ಲರೂ. ಸ್ವಾತಿಗೆ ಒಳ್ಳೆ ವಾಯ್ಸಿದೆ ಹಾಡು. ಇಲ್ಲ ಸರ್, ನಂದು ವಯಸ್ಸಾಡಾಗಿದೆ. ಚೆನ್ನಾಗಿದೆ. ಲೈನ್ ಹಾಡಮ್ಮ ನೀನು, ಯಾವ್ದಾದ್ರು ನಾಡು ಅಪ್ಪು ಸರ್ ಹಾಡಮ್ಮ ಯಾವ್ದು. ನನ್ನ ವಾಯ್ಸ್ ಚೆನ್ನಾಗಿಲ್ಲ ಸರ್. ಹಾಡಿ ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅಲ್ಲ ನೀನ್ ಹಾಡಮ್ಮ, ಹಂಗೆ ಚೆನ್ನಾಗಿ ಹೊಡಿಸ್ತಾರ ಅವ್ರು. ಒಂದ್ ಎನರ್ಜಿ ಬರೋ ಹಾಡಮ್ಮ, ಯಾವ್ದು ಹಾಡ್ತೀಯ? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಾಡ್ರಿ ನೀವು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈ ಕಟ್ಟಿ ಓಡಿ ಹೋದನು. ಕಾಣದಂತೆ ಮಾಯವಾದನು. ಅಪ್ಪೋಣ ಅಂದ್ರೆ ಏನು? ಪವರ್. ದೊಡ್ಡ celebration. ಆ ಪವರ್ ಸ್ಟಾರ್ ಆ ವ್ಯಾಲ್ಯೂ ಕಾಣೋ ಫೀಲ್ಡಲ್ಲಿ ಹೋಯ್ತು ಸರ್. ಅದು ಬೇರೆ ಪವರ್ ಬಿಡಿ. ಅವರು ಚಿಕ್ಕ ನಕ್ಷತ್ರದಿಂದ ಆ ನಕ್ಷತ್ರ ಎಲ್ಲ ಫೀಲ್ಡಲ್ಲಿ ಬಂದರು ಪಾಪ. ಇವಾಗ ಅವರು ಅವತ್ತು ಹೋಗ್ಬಿಟ್ರು ಅಂತ ಫೋನ್ ಬಂತು ನನಗೆ, ಹಂಗೆ ಅಪ್ಸೆಟ್ ಆಗ್ಬಿಟ್ಟೆ. ನಿಮಗೆ ಅಂದ್ರೆ ಆ ವ್ಯಕ್ತಿಗಳ ಮೇಲೆ ಪ್ರೀತಿ ಗೌರವ ಅಲ್ಲ, ಸೊ ನಿಮಗೆ ಆ ಭಾವನೆಯಿಂದ ಮಾತಾಡ್ತೀರಾ? ಇಲ್ಲ ಸರ್, ಕನ್ನಡ ಫೀಲ್ಡ್ ಚೆನ್ನಾಗಿರಬೇಕು. ಅದಕ್ಕೆ ಒಳ್ಳೊಳ್ಳೆ ಆ್ಯಕ್ಟ್ರಸ್ಸೇ ಹೋಗ್ತಾ ಇದ್ರೆ ಈ ಥರ ನೋಡಿ. ಎಂತೆಂಥ ಆ್ಯಕ್ಟ್ರು ದರ್ಶನ್ಗೆ ಎಫೆಕ್ಟ್ ಆಯಿತು, ಎಂತೆಂಥವ್ರಿಗೂ ಏನೋ ಒಂದು ರೌಂಡಲ್ಲಿ ಅದು ಕಾಡ್ತಾ ಇದೆ ನಮ್ಮ ಕನ್ನಡ ಫೀಲ್ಡ್ನ. ಅದು ಅಮಾಸ್ಯ ಅಂತ ನಾನು ಹೇಳಿಲ್ಲ, ಏನೋ ಒಂದಿದೆ ನಮ್ಮ ಇದಕ್ಕೆ ಅಂತ ನನಗೆ ಅನ್ನಿಸ್ತೆ. ಏನಾದರೂ ಮುಂದೆ ಬರೋದು ನನಗೆ ಆವಾಗಲೂ ಬರುತ್ತೆ. ಅದನ್ನು ಯಾರ್ದು ಹತ್ರ ಕೇಳೋದು, ಯಾರ್ದು ನಮ್ಗೆ ಇವಾಗ ಫೀಲ್ಡಲ್ಲಿ ಯಾರನ್ನ ಹೋಗಿ ಕೇಳೋದು ಅಂತ ಗೊತ್ತಿಲ್ಲ. ಅದು ಕೇಳಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡ್ರೆ ನಮ್ಮ ಕನ್ನಡ ಫೀಲ್ಡ್ ಇನ್ನೂ ಬೆಳೆಯುತ್ತೆ ಅಂತ ನನಗೊಂದು ಆಸೆ ಇದೆ. ಇವಾಗ ಲಾಲ್ಬಾಗ್ ಸುತ್ತಾ ಇದ್ವಿ ನಾವು, ಕಬ್ಬನ್ ಪಾರ್ಕ್ ಸುತ್ತಾ ಇದ್ವಿ. ಅದು ಬಿಟ್ಟರೆ ರವಿಚಂದ್ರನ್ ಸರು ಅಲ್ಲಿ ಹೋದ್ರು, ಅಲ್ಲಿ ಕುದುರೆ ಮುಖ ಈ ಕಡೆ ಎಲ್ಲ ಸಾಂಗ್ಸ್ ತೆಗೆದ್ರು. ಇವಾಗ ಫಾರಿನೆಲ್ಲ ಹೋಗಿ ನಾವು ಸಾಂಗ್ಸ್ ತೆಗಿತೀವಿ, ಸಿನಿಮಾ ಮಾಡ್ತಾಯಿದ್ವಿ. ಫಾರಿನಲ್ಲಿ ಕೂಡ ನಮ್ಮ ಕನ್ನಡ ಸಿನಿಮಾ ಇವತ್ತು ಸೂಪರ್ ಹಿಟ್ ಆಗಿದೆ, 100 ದಿವಸ ಹೋಗಿದೆ, ಹೈಯೆಸ್ಟ್ ಕಲೆಕ್ಷನ್ ಎಲ್ಲ ಹೋಗಿದೆ. ಅಂಥವ್ರಿಗೂ ಬೆಳಗಿದ್ದೀವಿ ನಾವು ಕನ್ನಡ ಫೀಲ್ಡ್ ಇವಾಗ. ಕರೆಕ್ಟಾ? ಕನ್ನಡ ಒಂದು ಚಿಕ್ಕ ಸಿನಿಮಾ ಇವಾಗ ಇಷ್ಟು ಬೆಳೆದಿದೆ, ದೊಡ್ಡ ಆಲ್ಮಾರ್ ಥರ. ಆವಾಗ ನಮ್ಗೆ ಅಂಥಂಥ ಸಿನಿಮಾಗಳು, ಅಂಥಂಥ ಪ್ರೊಡ್ಯೂಸರ್ಸ್ ಬೇಕು, ಅಂಥಂಥ ಆ್ಯಕ್ಟರ್ಸ್ ಸಪೋರ್ಟು, ಎಲ್ಲರೂ ಸಪೋರ್ಟು ಒಂದಾಗಿದ್ದರೆ ಇನ್ನೂ ಚೆನ್ನಾಗಿ ಕನ್ನಡ ಫೀಲ್ಡ್ ಬೆಳಿಬೋದು ಅನ್ನೋದು ನನ್ನ ಆಸೆ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಒಳ್ಳೆಯದು. ಈ ಪ್ರೆಸೆಂಟ್ ಸಿನಿಮಾದ ಅಪ್ಡೇಟ್ ಹೆಂಗಿದೆ ಅಂದ್ರೆ, ಆಲ್ರೆಡಿ ಸಿನಿಮಾ ರೆಡಿ ಟು ರಿಲೀಸ್, ಫ್ರೈಡೆ ರಿಲೀಸ್ ಆಗ್ತಿದೆ ಸಿನಿಮಾ. ರೆಡಿ ಇದೆ ಸರ್. ಪ್ರಮೋಷನಲ್ ಆಕ್ಟಿವಿಟಿ ಎಲ್ಲ ಒಂದು ರೌಂಡ್ ಆಯ್ತಲ್ಲ? ಈಗ ಕೊಟ್ಬಿಟ್ಟಿದ್ದೀವಿ ಸರ್. ಟೀಸರ್ ಬಿಟ್ವಿ ಫಸ್ಟು, ನೆಕ್ಸ್ಟ್ ಲಿರಿಕಲ್ ಸಾಂಗ್ ದೊಡ್ಡಣ್ಣ ಮೈಡಿಯರ್ ದೊಡ್ಡಣ್ಣ ಬಿಟ್ವಿ. ನೆಕ್ಸ್ಟ್ ಇವಾಗ ಮೊನ್ನೆ ಟ್ರೈಲರ್ ಬಿಟ್ವಿ. ಇವಾಗ ಇನ್ನೊಂದು ಸಾಂಗ್ ಇದೆ, ಅದು ಮೋಸ್ಟ್ಲಿ ನಾಳೆದು ಬಿಟ್ಟರೆ ರೆಡಿ. ನಾವು ಇವಾಗ ಮಲ್ಟಿಪ್ಲೆಕ್ಸ್ ಎಲ್ಲನೂ ಮಾಡಿದ್ದೀವಿ ಸರ್. ಆಮೇಲೆ ಇದು ವಿಲೇಜ್ ಸೈಡ್ ಸಿಂಗಲ್ ಥಿಯೇಟರ್ಸ್, ಅದು ಬಿ ಸಿ ಸೆಂಟ್ರ್ ಸಿನಿಮಾ ಇವಾಗ 90% ಬಿ ಸಿ ಸೆಂಟ್ರೇ ನೋಡೋದು ಸರ್. ಯಾಕಂದರೆ ಸಿಟಿಯಲ್ಲಿ ಮಾಲ್ಸ್ ಬಂದ ಮೇಲೆ ಥಿಯೇಟ್ರ್ಗಳು ಮರ್ಯಾದೆ ಇಲ್ದಿರೋ ಹೋಯ್ತು. ಕರೆಕ್ಟಾ? ಇಂಡಸ್ಟ್ರೀಸು ಮಾಲ್ಸ್ ಬಂದು ಅಪ್ಸೇಲ್ಸ್ ನೋಡ್ಬೋದು. ಈ ಥರ ಲೋ ಬಿ ಸಿ ಸೆಂಟ್ರ್ ಅವರು ಸಿನಿಮಾ ನೋಡೋರು ಅವರೇ. ಅಂಥವ್ರಿಗೆ ಇವಾಗ ಅವಕಾಶ ಕಡಿಮೆ ಆಗೋಯ್ತು. ಯಾಕಂದರೆ ಅವರು 400, 300 ಆ ಥರ ಕೊಟ್ಟು ಹೋಗಿ ನೋಡೋಕ್ಕೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಈ ಬಿ ಸಿ ಸೆಂಟ್ರ್ ಆಡಿಯನ್ಸ್ ಭಾಳ ಕಡಿಮೆ ಆಗ್ತಾ ಇದೆ ಸಿನಿಮಾ ನೋಡೋದು. ಯೂಶಲಿ ಸಿನಿಮಾ ನೋಡಬೇಕು ಅಂತಂದ್ರೆ ಜನ ಯೋಚನೆ ಮಾಡ್ತಾರೆ, ಇದು ಈ ಜಾನರ್ ಕತೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಈ ಆ್ಯಂಗಲ್ ಅಲ್ಲಿ ನಿಮ್ಮ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾ ಏನೆಲ್ಲ ವಿಷಯ ಹೇಳುತ್ತೆ, ಜನಗಳಿಗೆ ಏನು ಸಿಗುತ್ತೆ ಥಿಯೇಟರ್ ಬಂದರೆ? ನೀವು ನಿಮ್ಮ ಪ್ರಕಾರ ಏನೋ, ನಿಮ್ಮ ಪ್ರಕಾರ ವಿಲ್ ಸ್ಟಾರ್ಟ್ ವಿತ್ ರಾಜವಂಶಿ. ನನ್ನ ಪ್ರಕಾರ ಸರ್, ನಮ್ಮ ಸಿನಿಮಾಗೆ ಬಂದರೆ ಇದೊಂದು ಸೀರಿಯಸ್ ಕಂಟೆಂಟ್. ಆ ಸೀರಿಯಸ್ ಕಂಟೆಂಟ್ನ ಸ್ವಲ್ಪ ಕಾಮಿಡಿ ಮತ್ತು ಎಮೋಷ್ನಲ್ ಆಗಿ ಹೇಳಿದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಯಾವ್ದಾರು ರೆಫರೆನ್ಸ್ ಹೇಳ್ಬೋದಾ? ಫಾರ್ ಎಕ್ಸಾಂಪಲ್ ಒಂದು ರೆಫರೆನ್ಸ್ ಅಂತ ಹೇಳಿದರೆ, ಕತೆ ವಾಯ್ಸ್ ಅಲ್ಲ ಸರ್, ಈ ಥರ ಅಂದರೆ ಸರ್, ಒಂದು ಬ್ರೇಕಪ್ ನಡೀತಿರುತ್ತೆ. ನಾರ್ಮಲಾಗಿ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಬ್ರೇಕಪ್ ನಡೀತಿರುತ್ತೆ, ಅದು ಮದುವೆಗೆ ಮುಂಚೆ. ಅದನ್ನು ಜನ ಯಾವ ಥರ ತಗೋತಾರೆ, ಅದೇ ಮದುವೆ ಆದಮೇಲೆ ಒಬ್ಬ ಗಂಡ ಬಿಟ್ಟು ಹೋಗಿರ್ತಾನೆ.
ಇಲ್ಲಿ ಇವಾಗ ಪ್ರೆಸೆಂಟಲ್ಲಿ ನಡೀತಿರೋ ಬ್ರೇಕಪ್ ಅಂತ ಹೇಳಿದರೆ ಅದು ಅವರಿಬ್ಬರ ನಡುವೆ ಏನು ನಡೆದಿರುತ್ತೆ, ಮದುವೆ ಆದಮೇಲೆ ಗಂಡ ಬಿಟ್ಟು ಹೋಗಿರ್ತಾನೆ ಅಂದರೆ ಅದು ಅವರಿಬ್ಬರ ನಡುವೆ ಏನು ನಡೆದಿರುತ್ತೆ ಅಂದರೆ ಅದರಿಂದ ಆ ವ್ಯಕ್ತಿಯಲ್ಲಾಗಿರುವಂಥ ಮಾನಸಿಕ ಏನು ಹರ್ಟ್ ಆಗಿರ್ತಾರಲ್ಲ ಸರ್, ಎರಡೂ ಈಕ್ವಲ್ ಇರುತ್ತೆ. ಮದುವೆಗೆ ಮುಂಚೆ ಆಗಿರೋ ಬ್ರೇಕಪ್ನಲ್ಗೂ ಆ ಹರ್ಟಿಗೂ, ಆಮೇಲೆ ಮದುವೆ ಆದಮೇಲೆ ಗಂಡ ಏನೋ ಬಿಟ್ಟು ಹೋದ ಅಂತ ಆದಾಗ ಆ ಹರ್ಟಿಗೂ ಎರಡೂ ಈಕ್ವಲ್ ಆಗಿರುತ್ತೆ. ಆದರೆ ಜನ ಮದುವೆ ಆಗಿ ಗಂಡ ಬಿಟ್ಟು ಹೋದವ್ರನ್ನ ಯಾವ ಥರ ನೋಡ್ತಾರೆ, ಅದೇ ಬ್ರೇಕಪ್ ಆದವ್ರನ್ನ ಯಾವ ಥರ ನೋಡ್ತಾರೆ. ಇವ್ರನ್ನ ಕಾಮನ್ ಆಗಿ ತಗೋತಾರೆ, ಅವ್ರನ್ನ ಕಾಮನ್ ಆಗಿ ತಗೊಳ್ಳೋದಿಲ್ಲ. ಯಾಕೆ ಕಾಮನ್ ಆಗಿ ತಗೊಳ್ಳೋದಿಲ್ಲ, ಇದೊಂದು ಪಾಯಿಂಟ್ ಆಗುತ್ತೆ ಸರ್. ಆಮೇಲೆ ಒಬ್ಬರನ್ನ ಯಾರನ್ನಾದ್ರೂ ಮದುವೆ ಆಗ್ಬೇಕಂತ ಹೇಳಿದರೆ ಅವ್ರನ್ನ ಪಾಸ್ಟ್ ನೋಡ್ತೀವಿ ಅಂತ ಹೇಳ್ತಾರಲ್ಲ ಸರ್, ಆ ಪಾಸ್ಟ್ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಒಬ್ಬ ವ್ಯಕ್ತಿನ ಮದುವೆ ಆಗ್ಬೇಕಂತ ಹೇಳಿದ್ರೆ ಅವ್ನ ಸ್ಟೇಟಸ್ಸು, ಅವ್ನ ಫೈನಾನ್ಷಿಯಲ್ ಸ್ಟೇಟಸ್ಸು, ಅಥವಾ ಅವನ ಏನು ದುಡ್ಡು ಗಳಿಸಿರ್ತಾನೆ, ಅಥವಾ ಏನು ಎಜುಕೇಷನ್ ಪಡೆದಿದ್ದಾನೆ, ಅದೊಂದೇ ಇಂಪಾರ್ಟೆಂಟ್ ಆಗುತ್ತಾ, ಅವ್ನ ಕ್ಯಾರೆಕ್ಟ್ರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇವಾಗ ಮದುವೆಗಳು ನಡೀತಾ ಇದೆ, ಮದುವೆಗಳಿಗೆ ಏನು ಮಾಡೋದಂಡ, ಗೌರ್ಮೆಂಟ್ ಜಾಬಾ? ಬರೀ ಗೌರ್ಮೆಂಟ್ ಜಾಬ್ ಇದ್ದರೆ ಸಾಕಾ? ಅಲ್ಲಿ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಜಾಬ್ನ ಮದುವೆ ಆಗಬೇಕಾ, ಅಥವಾ ಆ ವ್ಯಕ್ತಿ ಕ್ಯಾರೆಕ್ಟರ್ನ ಮದುವೆ ಆಗಬೇಕಾ? ಸೂಪರ್ ನೈಸ್. ಅದು ಸರ್. ಆಮೇಲೆ ಒಬ್ಬ ವ್ಯಕ್ತಿನ ಹಿನ್ನೆಲೆ ನೋಡಿ ಅವನ್ನ ತೂಕ ಅಳತೆ ಮಾಡಬೇಕಾ, ಅಥವಾ ಅವನ ಕ್ಯಾರೆಕ್ಟರ್ನ ನೋಡಿ ಅವನ್ನ ಅಳತೆ ಮಾಡಬೇಕಾ? ಆಮೇಲೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಅವನು ಒಬ್ಬ ಹುಡುಗಿ ಜೊತೆ ಯಾರು ಇಲ್ಲದೇ ಇರೋ ಟೈಮಲ್ಲಿ ಯಾವ ಥರ ನಡ್ಕೊಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಆಮೇಲೆ ನೋಡೋದಕ್ಕೆ ಸೇಮ್ ಇದ್ದಾರೆ ಅಂತ ಹೇಳಿದ್ರೆ ಮುಖ ನೋಡಿ ಮನಸ್ಸು ಅಳಿಬಾರ್ದು ಅಂತ ಹೇಳ್ತೀವಲ್ಲ ಸರ್, ಅದನ್ನು ನಾವು ಯಾವ ಥರ ತೋರಿಸ್ಬೋದು ಈ ಸಿನಿಮಾದಲ್ಲಿ ಅಂದರೆ ಸೀರಿಯಸ್ ಕಂಟೆಂಟ್ಗಳನ್ನೇ ನಾವು ಡಿಫ್ರೆಂಟಾಗಿ ಕೊಟ್ಬಿಟ್ಟು, ಆಮೇಲೆ ಒಬ್ಬ ವ್ಯಕ್ತಿನ ಬಟ್ಟೆ ನೋಡಿ ಅಳಿಬೇಕಾ, ನೋಡಿದ ತಕ್ಷಣ ಇಲ್ಲ ಅವ್ನು ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂದರೆ ಅದನ್ನು ನೋಡಿ ಅಳಿಬೇಕಾ, ಅವ್ನ ಕಾಸ್ಟ್ಯೂಮ್ಸು ಅಥವಾ ಅವ್ನು ಮಾತಾಡೋ ಲ್ಯಾಂಗ್ವೇಜ್ ನೋಡಿ ಅಳಿಬೇಕಾ, ಅಥವಾ ಈ ಥರ ಅವನ ಜ್ಞಾನ ನೋಡಿ ಅಳಿಬೇಕಾ? ಇದೆಲ್ಲ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಡೆಪ್ತಾಗಿ ಅದನ್ನು ನಾವು ಪ್ರೀಚ್ ಮಾಡ್ತಾ ಇದೀವಿ ಅಂತ ಹೇಳೋದಿಲ್ಲ. ಆಮೇಲೆ ಇವಾಗ ಸದ್ಯಕ್ಕೆ ಇದೇ ನಡೀತಾ ಇದೆ ಸರ್, ಅಂದರೆ ತಂದೆ ತಾಯಿ ಮನೆಯಿಂದ ಆಚೆ ಹೋದರೆ ಅಂತ ಹೇಳಿದ ತಕ್ಷಣ ಮಕ್ಕಳು ಇವಾಗ ಕೆಲವೊಂದಿಷ್ಟು ಜನ ಯಾವ ಥರ ಆಗಿದ್ದಾರೆ ಅಂತ ಹೇಳಿದ್ರೆ ಬಾಯ್ ಫ್ರೆಂಡ್ನ ಕರೆಸ್ಬೇಕಂತ ಅನ್ಕೋತಾರೆ. ಅದು ಎಲ್ಲಿ ಏನಾಗುತ್ತೆ? ಆಮೇಲೆ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರ ಅನ್ನೋನ್ ಪರ್ಸನ್ಸ್ ಜೊತೆ ಮಾತಾಡೋದ್ರಿಂದ ಏನಾಗುತ್ತೆ? ಸೋಷಿಯಲ್ ಮೀಡಿಯಾದಿಂದ ಪ್ಲಸ್ ಏನಿದೆ, ಮೈನಸ್ ಏನಿದೆ. ಆಮೇಲೆ ಇವಾಗ ಕೊಲೆಗಳು, ಕಿಡ್ನ್ಯಾಪ್ಗಳು, ರೇಪ್ ಎಲ್ಲ ಆಗ್ತಾ ಇದೆ. ಅದಕ್ಕೆ ಸಮಾಜದ ಹೊರಗಡೆ ಕಾನೂನಾತ್ಮಕವಾಗಿ ಯಾವ ಥರ ಏನು ನ್ಯಾಯ ದೊರಕುತ್ತೆ, ಕಾನೂನಿನ ಹೊರತಾಗಿ ಯಾವ ಥರ ನ್ಯಾಯ ದೊರಕುತ್ತೆ. ಆಮೇಲೆ ನಮ್ಮ ಸಮಾಜದಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಅಂದರೆ ವೀರವನಿತೆ ಯಾವುದು ನಮ್ಮ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಈ ಥರದವರು ವೀರತ್ವನ ಪ್ರದರ್ಶಿಸುವಂಥ ಹೆಣ್ಣು ಮಕ್ಕಳಿದ್ದಾರೆ. ಆಮೇಲೆ ತೀರಾ ಗಂಡನಿಗೋಸ್ಕರ ನಮಗೆ ಸತಿ ಸಕ್ಕುಬಾಯಿ, ಸಾವಿತ್ರಿಬಾಯಿ, ಈ ಥರದವರು ಜನರು ಇದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ಹೆಣ್ಣು ಮಗಳು ಎಷ್ಟೇ ಸಾಫ್ಟ್ ಇದ್ದರೂ ಕೂಡ ತನ್ನ ಚಾರಿತ್ರ್ಯ ಹಾಳಾಗ್ತಾ ಇದೆ, ಅಥವಾ ತನ್ನ ಒಂದು ಆತ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂದಾಗ ಅವಳು ಕೂಡ ಸಿಡಿದಾಡ್ತಾಳೆ. ಅದು ನಮ್ಮ ಕನ್ನಡ ಮಣ್ಣಿನಲ್ಲಿ ಐತಿಹಾಸಿಕ ಪ್ರಾಚೀನ ಕಾಲದಿಂದ ನೋಡ್ಕೊಂಬಂದ್ರೆ ಇತಿಹಾಸದಲ್ಲಿನೇ ಇದೆ. ಅದು ಒಂದು ಅಂಶ. ಅಂದರೆ ಧೈರ್ಯ ಅನ್ನೋದು ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಹೆಣ್ಮಗಳ ಮನಸ್ಸಲ್ಲೂ ಇರುತ್ತೆ, ವೀರತ್ವ ಅನ್ನೋ ಗುಣ. ಆದರೆ ಅದು ಟೈಮ್ ಬಂದಾಗ ಮಾತ್ರ ಹೊರಗೆ ಬರುತ್ತೆ. ಆ ಟೈಮ್ ಹೇಗೆ ಬರುತ್ತೆ ಇಲ್ಲಿ? ಆಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಮತ್ತೊಬ್ಬ ವ್ಯಕ್ತಿ ಅದನ್ನು ಹೇಗೆ ಕೆಡಿಸ್ತಾನೆ, ಅಥವಾ ಅದನ್ನು ಹೇಗೆ ದುರುಪಯೋಗ ಪಡಿಸ್ಕೋತಾನೆ, ಅದು ಅಷ್ಟು. ಆಮೇಲೆ ಸರ್, ಪ್ರತಿಯೊಂದು ಫ್ಯಾಮಿಲಿ ಇರುತ್ತೆ. ಒಂದು ಈ ಕುಟುಂಬ ವ್ಯವಸ್ಥೆ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂತ ಏನು ಫ್ಯಾಮಿಲಿ ಚೇಂಜ್ ಆಗಿದೆ ಅಲ್ವಾ ಇವಾಗ. ಅದರಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳು ಅಂತಂದು ಆ ಥರ ಇರ್ತಾರಲ್ವ, ಅವರು ಮಕ್ಕಳಿಗೆ ಕೊಡೋ ನೈತಿಕ ಶಿಕ್ಷಣ ಎಂಥದ್ದು. ಆಮೇಲೆ ಮಕ್ಕಳ ಪ್ರೀತಿಗೆ ಅವರು ಒಪ್ಪೋ ಅಂಥ ಪೇರೆಂಟ್ಸ್ನಿಂದ ಏನಾಗುತ್ತೆ, ಒಪ್ಪದಿಲ್ಲ ಅಂದರೆ ಏನಾಗುತ್ತೆ, ಆ ಥರ ಸರ್. ಆಮೇಲೆ ತಂದೆ ತಾಯಿ ಅವ್ರಿಗೆ ಏನೋ ಒಂದು ಅವರಲ್ಲಿರೋ ಒಂದು ಸಮಸ್ಯೆನ ಹೇಳ್ಕೊಳ್ದೆ ಮಕ್ಕಳನ್ನ ಅವಾಯ್ಡ್ ಮಾಡಿರ್ತಾರಲ್ಲ, ಅದನ್ನು ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಳ್ತಾರೆ, ಇವರಲ್ಲಿ ಈ ಸಮಸ್ಯೆ ಇದೆ ನಮ್ಮ ತಂದೆ ತಾಯಿಗೆ, ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದನ್ನು. ಇಷ್ಟು ಲೇಯರ್ಸು. ಆಮೇಲೆ ಇಲ್ಲಿ ಜನರೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಪ್ಪ ಅಮ್ಮ ಅದೊಂದು ಜನ್ರೇಷನ್ನು. ಆಮೇಲೆ ಮಕ್ಕಳು ಇರ್ತಾರಲ್ವ, ಇಲ್ಲಿ ನಾವು ಮಕ್ಕಳನ್ನ ನಮ್ಮ ವಿಜಯ್ ಸರ್ ಯಾವ ಥರ ತೋರಿಸಿದ್ದಾರೆ ಅಂದರೆ ಮದುವೆ ಇಬ್ಬರು ಅಕ್ಕ ತಂಗಿ ಅಂತ ತೋರಿಸಿದ್ದಾರೆ. ಒಬ್ಬಳು ಅಕ್ಕ ಯಾವ ಥರ ಅಂದರೆ ಮದುವೆ ಆಗಿರುತ್ತೆ ಆಲ್ರೆಡಿ, ತಂಗಿಗೆ ಇನ್ನೂ ಮದುವೆ ಆಗಿರೋದಿಲ್ಲ. ಮದುವೆ ಆದಮೇಲೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗಿರುವಂಥ ಸಮಸ್ಯೆಗಳೇನು, ಬದಲಾವಣೆಗಳೇನು, ಮದುವೆ ಆಗೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗಿರೋ ಬದಲಾವಣೆಗಳೇನು, ಸಮಸ್ಯೆಗಳೇನು, ಇವರ ಮಾನಸಿಕ ಸ್ಥಿತಿಗೆ ಹೇಗೆ ಅದನ್ನು ಇದು ಮಾಡುತ್ತೆ, ಸಮತೋಲನ ಮಾಡುತ್ತೆ,
ಅನ್ನೋದ್ರ ಇವೆಲ್ಲ ಅಂಶಗಳನ್ನು ಒಂದು ಕಾಮಿಡಿಯಾಗಿ, ಈಗ ಸೀರಿಯಸ್ ಆಗಿ ಹೇಳಿದರೆ ಯಾರಿಗೂ ಇದು ಅನ್ಸೋದಿಲ್ಲ ಸರ್. ಯಾಕಂದರೆ ಎಷ್ಟೋ ಟೆಕ್ಸ್ಟ್ಗಳಿದ್ದಾವೆ, ಎಷ್ಟೋ ಬುಕ್ಗಳಿದ್ದಾವೆ, ಎಷ್ಟೋ ಕಾದಂಬರಿಗಳಿದ್ದಾವೆ. ನಮ್ಮ ಸಿನಿಮಾನೇ ಯಾಕೆ ಬಂದು ನೋಡ್ಬೇಕಂತ ಹೇಳಿದರೆ ಇದನ್ನೆಲ್ಲನೂ ಅಂದರೆ ಯಾವುದ್ಯಾವುದೋ ಒಂದು ಬುಕ್ಗಳಲ್ಲಿ, ಯಾವುದ್ಯಾವುದೋ ಒಂದು ನ್ಯೂಸ್ಗಳಲ್ಲಿ, ಯಾವುದ್ಯಾವುದೋ ಪೇಪರ್ಗಳಲ್ಲಿ, ಯಾವುದೋ ಲೈಬ್ರರಿಲಿ ಎಲ್ಲೋ ಒಂದು ಲಾಸ್ಟ್ ಲೈನಲ್ಲಿ ಬಂದಿರುತ್ತೆ, ಆ ಲೈನ್ಗಳೆಲ್ಲ ಬಂದಿರುತ್ತೆ. ಅದನ್ನೆಲ್ಲನೂ ಸೇರಿಸ್ಬಿಟ್ಟು ಒಂದು ಸಿನಿಮಾ ಥರ ಕೊಟ್ಟು ನಿಮಗೆ ಎಂಟರ್ಟೈನ್ಮೆಂಟು ವಿತ್ ಸಾಂಗ್ಸ್ ಜೊತೆಗೆ ಮೆಸೇಜ್ ಓರಿಯೆಂಟೆಡ್ ಆಗಿ ಕೊಡ್ತಾ ಇದ್ದೀವಿ. ಆ ಎಲ್ಲ ಕೆಲವೊಂದಿಷ್ಟು ಬುಕ್ಗಳ ಕೆಲವೊಂದಿಷ್ಟು ಅಂದರೆ ಸಮಾಜಕ್ಕೆ ನಡೀತಿರೋದನ್ನು ಸಮಾಜ ಜನರಿಗೇ ತೋರಿಸಿ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಕೊಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ಸರು. ಈ ಒಂದು ಕಾರಣಕ್ಕೆ ನಮ್ಮ ಸಿನಿಮಾನ ಬಂದು ಫೆಬ್ರವರಿ 20ಕ್ಕೆ ನೋಡಿ ಥಿಯೇಟರ್. ಕ್ಲೋಸ್ ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರು ಹೇಳೋದೇ ಬೇಡ ಅಲ್ವಾ? ಎಲ್ಲ ಚೆನ್ನಾಗಿತ್ತು ಸರ್. ನಾನು ಇದು ನೀವು ಅಂದ್ರಿಲ್ಲ ಇದ್ರ ಇಟ್ಕೊಂಡು ದೊಡ್ಡಣ್ಣ ಪುಟ್ಟಣ್ಣ ಮಾಡಿದ್ರೆ ಅಂದರೆ ನನಗೆ ಕಲ್ಲ ಕುಲ್ಲ ಸಿನಿಮಾ ನೋಡಿದ್ದೆ ಸರ್, ವಿಷ್ಣು ಅವ್ರದ್ದು, ದ್ವಾರಕೇಶ್ ಅವ್ರದ್ದು. ಅದನ್ನು ಎಷ್ಟು ಸಲ ನೋಡಿದ್ರೂ ಒಂಥರ ಆ ಥರ ಒಂದು ಸಿನಿಮಾ ಮಾಡಬೇಕು. ರಕ್ಷಕ ಮಾಡಿದ್ಮೇಲೆ ಬೇರೆ ಆ್ಯಕ್ಷನ್ ಅಂಥದ್ದೇ ಬೇಡ, ಮಾಡಿ ಆ್ಯಕ್ಷನ್ನು ವಿಲ್ಲನ್ ಇದೇ ಥರ ಚೆನ್ನಾಗಿಲ್ವ, ಏನಾದರೂ ಕಲ್ಲ ಕುಲ್ಲ ಥರ ಒಂದು ಸ್ಟೋರಿ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡೋವಾಗೆ ಅದು ದೊಡ್ಡಣ್ಣ ಪುಟ್ಟಣ್ಣ ನಾವೇ ಟೈಟ್ಲ್ ಕೇಳಿ ಕುತ್ಕೊಂಡು ನಾವೇ ಟೈಟ್ಲ್ ಇಬ್ಬರೇ ಇಟ್ಕೊಂಡು ದೊಡ್ಡಣ್ಣ ಪುಟ್ಟಣ್ಣ ಅಂತ ಹೋಗೋಣ. ಸೆಕೆಂಡೆಲ್ಲ ಹಂಗೆ ಹೋಯ್ತು, ಹಂಗೆ ಹೋದ್ವಿ. ಅದರ ಕಾಮಿಡಿ ಸಿನಿಮಾ ಯಾರಾದರೂ ನೋಡಿದ್ರೆ ಟೈಟ್ಲ್ ಏನು ರೀ ಭಾಳ ಜನ ಹೇಳಿದ್ರು, ಏನು ದೊಡ್ಡಣ್ಣ ಪುಟ್ಟಣ್ಣ, ಏನು ಇನ್ನೂ ಆ ಕಾಲದಲ್ಲೇ ಇದ್ದೀರಾ, ಹೆಂಗೋ ಕೇಳಿದ್ರು. ನಿಜವಾಗ್ಲೂ ನಾನು ಫಸ್ಟ್ ದೊಡ್ಡಣ್ಣ ಪುಟ್ಟಣ್ಣ ಔಟ್ಪುಟ್ ರಕ್ಷಕ ಬಂದು ಆ್ಯಕ್ಷನ್ ಮೂವಿ ಒಂಥರ ಮಾಸ್ ಟೈಟ್ಲು ಇದು. ಆಮೇಲೆ ಅದು ಇಟ್ಟಾದ್ಮೇಲೆ ಇದು ಬಂತಿಲ್ವಾ, ಏನ್ರಿ ದೊಡ್ಡಣ್ಣ ಪುಟ್ಟಣ್ಣ, ಏನ್ರಿ ದೊಡ್ಡಣ್ಣ ಪುಟ್ಟಣ್ಣ ಅಂತ ಆದರೆ ಅದು ಭಾಳ ರೀಚ್ ಆಗಿದೆ ಎಲ್ಲರಿಗೂ, ಹಳ್ಳಿ ಜನರಿಗೆ. ಅದರ ಈ ಸಿನಿಮಾ ಚೆನ್ನಾಗಿರುತ್ತೆ, ಬಂದು ಥಿಯೇಟ್ರಲ್ಲಿ ನೋಡೇನಿ ಅಂತ ಕೇಳ್ಕೊತೀನಿ. ನೀನು ಹೇಳ್ತೀಮ್ಮ? ಎಲ್ಲ ಅವರೇ ಮಾತಾಡ್ಬಿಟ್ರಿ ಸರ್, ನಾನೇನು ಹೇಳಿ. ಮಾತಾಡೋಣ ಏನ್ ದೊಡ್ಡಣ್ಣ ಪುಟ್ಟಣ್ಣ ಅಂತ ಇವ್ರಿಗಿಬ್ರಿಗೂ ನೋಡಿದ್ರೇನೆ ಗೊತ್ತಾಗುತ್ತೆ. ಅಲ್ಲ, ನಿಮ್ ಪಾಯಿಂಟ್ ಆಫ್ ದೊಡ್ಡಣ್ಣ ಪುಟ್ಟಣ್ಣ ಆದ್ರೂ ಪರವಾಗಿಲ್ಲ, ಸಣ್ಣ ಆದ್ರೂ ಪರವಾಗಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಸ್ವಾತಿ, ಥ್ಯಾಂಕ್ ಯು ಸೋ ಮಚ್ ರಾಜನ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಬಹಳ ಖುಷಿ ಆಯ್ತು. ಸುದ್ದಿ ಮನೆಗೆ ನಾವು ಋಣ ಪಡ್ತೀವಿ. ಯಾಕೆ ಗೊತ್ತಾ, ನಮ್ಮನ್ನ ಈ ಥರ ಅವ್ರನ್ನ ಹೊಸವ್ರನ್ನೆಲ್ಲ ಬೆಳೆಸ್ತೀರ, ಭಾಳ ಸಂತೋಷ ನಮಗೆ. ಒಂದು ಇಂಟರ್ವ್ಯೂ ಕೇಳಿದ್ರಿ, ತುಂಬ ಪ್ರೀತಿ ಮಾಡಿದ್ವಿ. ಬಟ್ ನಾನು ಸಿಟ್ಟಿದೆ ಅವ್ರ ಜೊತೆ ಒಬ್ರು ಪೇರಿಲ್ಲ ಅಂತ. ಇಲ್ಲ, ನಮಗೂ ಇದೆ, ಎಲ್ಲರೂ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಏನೋ ಅವ್ರಿಗೂ ಪಾಪ ಇರ್ಲಿ, ಆಗ್ಲಿ. ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದೊಡ್ಡಣ್ಣ ಪುಟ್ಟಣ್ಣ. ಸಕ್ಸಸ್ ಆದ್ಮೇಲೆ ಭೇಟಿ ಮಾಡೋಣ. ರಕ್ಷಕ ಸಿನಿಮಾಗೆ ಸಿಕ್ಕಂತ ಒಂದು ಪ್ರತಿಕ್ರಿಯೆ ಸಿಗ್ಲಿ, ಮತ್ತಷ್ಟು ಹೊಸ ದಾರಿಗಳು ಓಪನ್ ಆಗ್ಲಿ. ಬಿಸಿ ಆಗ್ಲಿ, ರಾಜವಂಶಿ ಬಿಸಿ ಆಗ್ಲಿ, ಎಲ್ಲರೂ ಬಿಸಿ ಆಗಿ ನೀವು ನಂಬುವಂತ ಸಿನಿಮಾ ನಿಮ್ಮನ್ನ ತುಂಬಾ ವರ್ಷ ಕಾಯಿಲಿ ಅಂತ ತುಂಬಾ ಒಳ್ಳೆ ಮನಸ್ಸಲ್ಲಿ ಸುದ್ದಿ ಮನೆ ಕಡೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರು. ಥ್ಯಾಂಕ್ಸ್. ಇದಿಷ್ಟು ದೊಡ್ಡಣ್ಣ ಪುಟ್ಟಣ್ಣ ಚಿತ್ರತಂಡದ ಮಾತು. ಸಿನಿಮಾ ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನ ಎಲ್ಲರೂ ತಪ್ಪದೇ ಚಿತ್ರಮಂದಿರದಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ಸ್ ಸೊ ಮಚ್.